ಮಾತಾಡ್ತಾ ಇದೀಯ? ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಈ ಕಾಮನ್ ಇಂಟ್ರೊಡಕ್ಷನ್ನ ತೆಗಿಬೇಕು ಅಂತ ನನ್ನ ಪ್ಲ್ಯಾನು. ವೆಲ್ಕಮ್ ಬ್ಯಾಕು ಇದೆಲ್ಲ ಹೇಳೋಕ್ಕಾಗಲ್ಲ ನನಗೆ. ಅದು ಹೇಳ್ತಾ ಇದ್ದಂಗೆ ವ್ಲಾಗ್ ಅನ್ನೋ ಜೋಶೇ ಅರ್ಧ ಹೋಗ್ಬಿಟ್ಟಿರ್ತದೆ ನನಗೆ. ಸೊ ಎನಿವೇಸ್, ಬನ್ನಿ ಅನದರ್ ಟ್ರಾವೆಲ್ ವ್ಲಾಗ್. ಈ ಸಲ ಅಗೇನ್ ಏರ್ಪೋರ್ಟ್ ಆ್ಯಂಡ್ ಫ್ರಮ್ ಏರ್ಪೋರ್ಟ್ ವೇರ್ ವಿ ಆರ್ ಗೋಯಿಂಗ್ ಅನ್ನೋದನ್ನ ಆಲ್ರೆಡಿ ನಾನು ಸಬ್ಟೈಟಲ್ ಹಾಕಿರ್ತೀನಿ. ಬಟ್ ಸ್ಟಿಲ್ ಲೆಟ್ಸ್ ಕೀಪ್ ಇಟ್ ದಿಸ್ ವೇ, ಒಂದು ವ್ಲಾಗ್ ಡೈರೆಕ್ಷನ್ ಥರ. ಸೊ ಲೆಟ್ಸ್ ಗೋ. ಟೈಮ್ ಇವಾಗ ನಮಗೆ 9:30. ವಿ ಹ್ಯಾವ್ ಎ ಫ್ಲೈಟ್ ಅಟ್ 1:30. ಸೊ ಇಲ್ಲಿಂದ ನಾವು ಟೂ ವೀಲರಲ್ಲಿ ಹೋಗ್ತಾಯಿದ್ದೀವಿ, ಹೊಸ್ದಾಗೇನ ಟ್ರೈ ಮಾಡೋಣ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೂ ಒಂದು ಫ್ಯಾಕ್ಟರ್ ಏನಂದರೆ, ಕ್ಯಾಬೆಲ್ಲ 1,200 ಆ ಥರ ಇದೆ ಪ್ರೈಸಸ್ಸು. ಸೊ ವೈ ಟು ಇನ್ವೆಸ್ಟ್ ಸೋ ಮಚ್ ಅಂತ ಅದೊಂದು ಫ್ಯಾಕ್ಟರ್. ಸೊ ಲೆಟ್ಸ್ ಗೋ ಇನ್ ಟೂ ವೀಲರ್ ಅಂತ ಡಿಸೈಡ್ ಮಾಡಿದೆ ನಾನು. ಇಶು ಹೋಗೋಣ, ಹೆಂಗಿರುತ್ತೆ ನೋಡೋಣ, ಇದು ಎಕ್ಸ್ಪೀರಿಯನ್ಸ್, ಪಾರ್ಕಿಂಗ್ ಮಾಡಿ ಹೋಗ್ಬೋದಾ ಅಂತೆಲ್ಲ. ಈ DJ ಇದೇನಕ್ಕೆ ಇದು ಅದು ಆ ಕಡೆ ತಿರುಗ್ತದೆ, ನಾನು ಇಲ್ಲಿದ್ದೀನಿ ನೋಡಿ, ಕಂಡು ಹಿಡಿತಲ್ಲ ಅದು. ಈ ಕ್ಯಾಮ್ರಾದ ಇದೊಂದು ಗೋಳು ಮಾರ್ಬಿಡೋಣ ಅಂತ ನೋಡಿದೆ, ಮಾರ್ಬಿಡೋಕ್ಕೆ ಆಗಲಿಲ್ಲ. ಫೇಸ್ ಸ್ಟಾರ್ಟು, ಆಟೋ ಡಿಟೆಕ್ಟ್ ಬಪ್ಪ ಹಂಗೆ ಎಸ್ ಬಂತು ನೋಡಿ. ಈಗ ಫೇಸ್ ಆಟೋ ಡಿಟೆಕ್ಟ್ ಆಗುತ್ತೆ. ಸೊ ಎನಿವೇಸ್, ಲೆಟ್ಸ್ ಗೋ. 1:30ಗೆ ಟೂ ವೀಲರಲ್ಲಿ ಹೋಗಿ, ಏನಿಲ್ಲ ಒಂದೇ ಬ್ಯಾಗು, ಅದರಲ್ಲೂ ನಾವು ಒಂದು ಸೂಟ್ ಕೇಸ್ ತೊಗೋತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಒಂದು ಬ್ಯಾಕ್ ತೊಗೊಂಡು ಓಡ್ತಾ ಇರೋದೇ. ಲೆಟ್ಸ್ ಗೋ, ಅನದರ್ ಫ್ಲೈಟ್, ಅನದರ್ ಡೇ. ಹೋಟ್ಲಿಗೆ ಬಂದಾಯಿತು. ಇವಾಗ ನಾವು ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಸೀದಾ ಶನಿ ಸಿಗ್ನಾಪುರ್ಗೆ ಹೋಗೋ. ಫಸ್ಟು ಶಿರ್ಡಿಲೇ ಇದ್ದೀವಿ. ಶಿರ್ಡಿಲಿ ಇವಾಗ ದರ್ಶನ ಮಾಡೋಕ್ಕೆ ಹೋಗಲ್ಲ, ರಾತ್ರಿ ಮಾಡೋಣ ಅಂದ್ಬಿಟ್ಟು ಇವಾಗ ಫಸ್ಟು ಶನಿ ಸಿಗ್ನಾಪುರ್ಗೆ ಹೋಗ್ತಾ ಇದ್ದೀವಿ. ಕಮನ್ ಲೆಟ್ಸ್ ಗೋ. ಕ್ಯಾಬ್ ಬುಕ್ ಮಾಡಾಯಿತು, ಶನಿ ಸಿಗ್ನಾಪುರ್ಗೆ ಹೋಗೋದು. ಇವತ್ತು ಯಶುದು ಚಾಯ್ಸು ಸ್ಟೇ ಅಂತೆ. ಈಗ ಟೆಂಪಲ್ಗೆ ಈ ಡೋರ್ ಇಳಿದ್ರೆ ಹಿಂಗೆ ಒಳಗೆ ಹೋಗ್ಬಿಡ್ಬೋದು, ಆ ಥರ ಹೊಡೋದು. ಎಂಥದ್ದು ಕನ್ನಡ ನೋಡಿ. ಇಲ್ಲೆಲ್ಲ ಮೇನ್ ರೋಡಲ್ಲಿ ಮಾಡಿಬಿಟ್ಟು ಅಲ್ಲೇ ಕ್ಯೂ ಇರೋದು. ಇದು ಕನೆಕ್ಟ್ ಮಾಡೋಣ. ಅಲ್ಲೇ ಕ್ಯೂ ಇರೋದು, ಇಲ್ಲ ಇದೇ ಕ್ಯೂ. ನೋಡಿ, ಇವತ್ತು ಗ್ರ್ಯಾಂಡು ಎಲ್ಲ ಹೋಗಿ ಆಯಿಲ್ ಹಾಕಿ ಪೂಜೆ ಮಾಡ್ಕೊಂಬರ್ತಾವೆ. ಈ ಟಿಕೆಟ್ ಸ್ಪೆಷಲ್ ಟಿಕೆಟು. ಆ ಕಡೆ ಮುಂದೆ ನಾರ್ಮಲ್ ಆಗಿ ಹೋದರೆ ಅಲ್ಲಿ ಮುಂದ್ಗಡೆ ಇನ್ನೊಂದು ಇರುತ್ತೆ, ಅಲ್ಲಿಗೆ ಹೋಗಿ ಎಣ್ಣೆ ಹಾಕಬೇಕು, ಅಲ್ಲಿಂದ ಬಂದು ದೇವ್ರ ಮೇಲೆ ಬೀಳುತ್ತೆ. ಸೊ ಇದು ಹೋದರೆ 500 ರೂಪಾಯಿ ಕೊಟ್ಟು ಒಬ್ರಿಗೆ ಡೈರೆಕ್ಟಾಗಿ ಹೋಗಿ ದೇವ್ರ ಮೇಲೆ ಹಾಕೋದು. ಬನ್ನಿ ಹೋಗೋಣ, ಹಾಕೋಣ. ಇದೆ ಇಲ್ಲಿಂದ ಇವಾಗ ಶಿರ್ಡಿಗೆ ಓಡೋಣ. ಆಯಿತು, ಎಲ್ಲ ಪೂಜೆ ಎಲ್ಲ ನೋಡಿ, ಈ ಥರ ಎಲ್ಲ ಇದೆ ದೇವಸ್ಥಾನ. ಓಪನ್ನಲ್ಲಿರೋ ಶನಿಮಹಾತ್ಮ ಸ್ವಾಮಿ. ಇಲ್ಲಿ ಮಾತ್ರ ಈ ಥರ ಇರೋದು. ಇದರಿಂದ ಒಂದು ದೊಡ್ಡ ಸ್ಟೋರಿನೇ ಇದೆ. ಬಟ್ ಇವಾಗ ಸ್ಟೋರಿ ದೊಡ್ಡದಿರೋದ್ರಿಂದ ಹೇಳಕ್ಕೆ ಬರೋಲ್ಲ ನನಗೆ, ಡೀಟೇಲ್ ಆಗಿ ಗೊತ್ತಿಲ್ಲದಲ್ಲಿ ಹೇಳ್ಬಾರ್ದು ಅಂತ. ಸೊ ಬನ್ನಿ ಹೋಗೋಣ, ಶಿರ್ಡಿ ಕಡೆ ಪ್ರಯಾಣ. ಮತ್ತೆ ಶನಿಮಹಾತ್ಮ ಇದ್ದಾಗ ನವಗ್ರಹ ಒಳಗೆ ಇರಲೇಬೇಕು ಅನ್ನೋದಕ್ಕೆ ಚೆನ್ನಾಗಿ ಒಂದು ಕಟ್ಟಿದ್ದಾರೆ ನೋಡಿ ಟೆಂಪಲ್ಲು. ಇನ್ನೊಂದು ಇಲ್ಲೇನೆ, ಇದು ಸೂರ್ಯ ಭಗವಾನ್ ಅನ್ಸಿ. ಇಲ್ಲ, ಶನಿ ಇದೇನೆ, ಶನಿ ಅದು ಸೂರ್ಯ ಭಗವಾನ್ ಇರಬೇಕು ಮೋಸ್ಟ್ಲಿ. ಅಲ್ಲಿ ಟವರ್ ಮೇಲೆ ಇಟ್ಟಿವ್ರೆ. ಇಲ್ಲಿ ಶಟ್ರನ್, ಮಿಕ್ಕಿದೆಲ್ಲ ಎಲ್ಲ ಗ್ರಹಗಳು 9 ಅವ್ರವ್ರ ಪ್ಲೇಸಲ್ಲಿ. ಕೇತು ಆ ಥರ ಚೆನ್ನಾಗಿದೆ ಅಲ್ಲ. ಎಸ್, ಲೆಟ್ಸ್ ಮೂವ್ ಆನ್. ನಾರ್ತ್ ಇಂಡಿಯಾ ಸೈಡ್ ಬಂದಾಗ ಯಾಕಾದರೂ ಬಂದ್ವು ಅನ್ನೋ ಥರ ಮಾಡಿಬಿಡ್ತಾರೆ. ಎಷ್ಟು ಗಲೀಜು ಅಂದರೆ, ಅಲ್ಲಿ ಏನಾದ್ರು ತಿನ್ನೋಣ ಅಂತ ಹೋದ್ವಿ, ಅವನೇನು ಎಣ್ಣೆ ಹಾಕ್ತಾವನ ಇಲ್ಲ ಡೀಸೆಲ್ ಹಾಕ್ತಾವನ ಅಂತ. ಅದು ಹೋಗ್ಲಿ, ಆ ಚೋಚಗಳಿಗೆಲ್ಲ ಮುಚ್ಚೂ ಇಲ್ಲ. ಇಲ್ಲಿ ಧೂಳು ನೋಡಿ, ಕ್ಯಾಮ್ರಲ್ಲಿ ಎಷ್ಟು ಕಾಣಿಸ್ತದೆ ಧೂಳು. ಎಲ್ಲ ಫುಲ್ ಮಣ್ಣೆ, ಅದನ್ನೇನು ಮುಚ್ಚೂ ಇಲ್ಲ, ಏನೂ ಇಲ್ಲ. ಅದನ್ನೇ ತಿನ್ಬೇಕು ಹೋಗಿ, ಹಾರಿಬಲ್. ಅದಕ್ಕೆ ತಿಂದಲೇ ಕ್ಯಾಬ್ ಅವ್ನಿಗೆ ಹೇಳಿದ್ವಿ, ಬಾರಪ್ಪ ಹೋಗೋಣ, ಟೈಮ್ ಆಯಿತು ಅಂತ. ಅದಕ್ಕೆ ಕಾಯ್ತಾ ಇದ್ದೀವಿ ಇಲ್ಲಿ. ಟೈಮ್ ಇವಾಗ ಬೆಳಗ್ಗೆ 4 ಗಂಟೆ. ಕಾಕ್ರ ಆರತಿಗೆ ಗೇಟ್ ಹತ್ರ ಹೋಗ್ತಾಯಿದ್ದೀವಿ. ನಾನು ಯಶು ರೆಡಿ ಆಗ್ಬಿಟ್ಟು. ಆಲ್ರೆಡಿ ಬೆಳಗ್ಗೆ ನಮಗಿಂತ ಮುಂಚೆನೇ ಇಷ್ಟೊಂದು ಜನ ಬಂದು ನಿಂತ್ಬಿಟ್ಟವ್ರೆ. ಆಲ್ರೆಡಿ ಕ್ರೌಡ್ ಆಗ್ಬಿಟ್ಟೈತೆ. ಆ ಕಡೆಯಿಂದ ಹೋಗ್ತಾಯಿದ್ದೀವಿ ಈಗ.
ದರ್ಶನ ಎಲ್ಲ ಆಯ್ತು. ಇವಾಗ ಇಲ್ಲಿ ಆಚೆ ಬಂದಿದ್ದೀವಿ, ದ್ವಾರಕಾಮಯಿ ಹತ್ರ ನಿಂತಿದ್ದೀವಿ. ಟೈಮ್ ಇವಾಗ 6 o'clock ಮಾರ್ನಿಂಗ್. ಹೆವಿ ಚಳಿ. ಇವತ್ತು ಬಾಬುನ ದರ್ಶನ ಈ ಥರ ಫುಲ್ಲು ಅಭಿಷೇಕ ಎಲ್ಲ ನೋಡೋಕೆ ಸಿಕ್ತು ನಮಗೆ. ಅದಾದಮೇಲೆ ಆಚೆ ಬಂದು ಇಲ್ಲಿ ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಹೊರಡೋಣ ಅಂತ ಬಂದಿದ್ದೀವಿ. ಆದರೆ ನಾಸಿಕ್ಕಿಗೆ ಹೋಗೋ ಪ್ಲ್ಯಾನು 1 hour ಜರ್ನಿ ಅಂತ ಇಲ್ಲಿಂದ ತ್ರಯಂಬಕೇಶ್ವರಗೆ. ಅಲ್ಲಿಗೆ ಹೋಗೋದು, ಇಲ್ಲಾಂದರೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಅದಾದಮೇಲೆ ಫ್ಲೈಟ್ ಇದೆ, ಫ್ಲೈಟ್ ತೊಗೊಂಡು ಬೆಂಗಳೂರು ಸೀದಾ. ಎನಿವೇಸ್ ನಾಸಿಕ್ಕಿಗೆ ಹೋಗಲಿಲ್ಲ, ನಮಗೆ ಫ್ಲೈಟು 2:30 ಸೊ ರಿಸ್ಕ್ ಆಗುತ್ತೆ ಅಂತ ಅನಿಸುತ್ತೆ. ಟೈಮ್ ಇವಾಗ 8 ಗಂಟೆ, ಇಲ್ಲಿಂದ ಹೋಗೋಕ್ಕೆ 2 hour ಬೇಕು ಅಂತಂದರು. ಸೊ ನಾಸಿಕ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಹೋಗಿ ರೂಮಲ್ಲಿ ಮಲಗ್ತೀವಿ ಮೋಸ್ಟ್ಲಿ, ಬಿಕಾಸ್ 3 ಗಂಟೆಗೆ ಎದ್ದಿದ್ದು. ರೆಸ್ಟ್ ಮಾಡಿ ತಿರ್ಗಿ ಅದಾದಮೇಲೆ ಊಟ ಮಾಡಿ ಆಮೇಲೆ ಫ್ಲೈಟ್ ಆದರೆ ಮತ್ತೆ ತಿರ್ಗಾ ದರ್ಶನಕ್ಕೆ ಹೋಗೋದು, ಇಲ್ಲಾಂದರೆ ವಿಲ್ ಟೇಕ್ ಫ್ಲೈಟ್ ಆ್ಯಂಡ್ ಫ್ಲೈ ಬ್ಯಾಕ್. ಆ್ಯಂಡ್ ಹಿಯರ್ ವಿ ಗೋ, ಲಾಸ್ಟ್ ಲೆಗ್ ಆಫ್ 2025 ಫೈನಲ್ ಫ್ಲೈಟ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಕಮಾನ್ ಲೆಟ್ಸ್ ಗೋ.